ನಮಸ್ಕಾರ ವೀಕ್ಷಕರೇ, ವಿಂಟರ್ ಸೆಷನ್ ಮುಗಿತಾ ಇದೆ. ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆಯೇ ಹೊರತು ಬಿಲ್ಗಳು ಪಾಸ್ ಆಗ್ತಾ ಇಲ್ಲ ಅನ್ನೋ ಬೇಸರ, ಕಳವಳ ಭಾರತೀಯರಲ್ಲಿ ಹೆಚ್ಚಾಗ್ತಾ ಇದೆ. ಈ ಹೊತ್ತಲ್ಲಿ ಭಾರತಕ್ಕೆ ಅತ್ಯಗತ್ಯವಾಗಿ 5 ಬಿಲ್ಗಳ ಅವಶ್ಯಕತೆ ಇದೆ ಅಂತ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮತದಾರರು ಕೂಡ ಮೋದಿ ಸರ್ಕಾರ ಈ 5 ಬಿಲ್ಗಳನ್ನ ಆದಷ್ಟು ಬೇಗ ತರಲೇಬೇಕು ಅಂತ ಬೇಡಿಕೆ ಇಡ್ತಾ ಇದ್ದಾರೆ. 2047ಕ್ಕೆ ವಿಕಸಿತ ಭಾರತದ ಕನಸು ಕಂಡಿರೋ ಮೋದಿ ಸರ್ಕಾರ ಅದನ್ನ ಸಾಧಿಸಬೇಕು ಅಂದ್ರೆ ದೃಢವಾದ ಅಡಿಪಾಯಗಳನ್ನ ಹಾಕಿಕೊಳ್ಳಲೇಬೇಕು. ಈ ನಿಟ್ಟಿನಲ್ಲಿ ಮೋದಿ ಅಂಡ್ ಟೀಮ್ ದೊಡ್ಡ ಮಟ್ಟದಲ್ಲಿ ಅಧ್ಯಯನವನ್ನ ನಡೆಸಿ ಹೆಜ್ಜೆ ಇರಿಸುವುದಕ್ಕೆ ಮುಂದಾಗಿದೆ. ಆ ದಿಕ್ಕಿನಲ್ಲೂ ಈ 5 ಬಿಲ್ಗಳು ಅತ್ಯಂತ ಪ್ರಮುಖವಾಗಿರೋದ್ರಿಂದ ಮೋದಿಯ 3ನೇ ಅವಧಿ ಮುಗಿಯೋದರ ಒಳಗೆ ಈ ಬಿಲ್ಗಳು ಜಾರಿಯಾಗುವುದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಆ ಬಿಲ್ಗಳು ಯಾವುದು, ಯಾವ ಕಾರಣಕ್ಕೆ ಈ ಬಿಲ್ಗಳು ಮುಖ್ಯವಾಗುತ್ತೆ, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಒಂದು ದೇಶದಲ್ಲಿ ನಡೆಯೋ ಪ್ರತಿ ಬೆಳವಣಿಗೆಯೂ ಕೂಡ ಆ ದೇಶದ ಅಭಿವೃದ್ಧಿ ಅಥವಾ ಆರೋಗ್ಯಕರ ವಾತಾವರಣಕ್ಕೆ ಲಿಂಕ್ ಆಗಿರುತ್ತೆ. ಇದಕ್ಕೂ ದೇಶಕ್ಕೂ ಏನ್ ಸಂಬಂಧ, ಅವರು ಹೀಗೆ ಮಾಡ್ತಾ ಇರ್ಲಿ, ಇವರು ಹೀಗೆ ಇರೋದ್ರಿಂದ ಏನೂ ಆಗಲ್ಲ ಅಂತ ಅಲ್ಲಗಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಚಿಕ್ಕ ಚಿಕ್ಕ ವಿಚಾರಗಳು ಕೂಡ ಹೆಮ್ಮರವಾಗಿ ನಾಳೆ ದೇಶದ ಪ್ರತಿಯೊಬ್ಬರೂ ಅದಕ್ಕೆ ತಲೆ ಕೊಡೋ ಪರಿಸ್ಥಿತಿ ಬಂದೊದಗುತ್ತೆ. ಸ್ವಾತಂತ್ರ್ಯದ ಬಳಿಕ ಈ ರೀತಿ ಎಷ್ಟೋ ಸಮಸ್ಯೆಗಳು ಈಗಾಗಲೇ ಜನರನ್ನ ಬಾಧಿಸೋದಕ್ಕೆ ಶುರುವಾಗಿದೆ. ಅದನ್ನ ಸರಿ ಮಾಡದೇ ಇದ್ರೆ ಮುಂದೆ ಜೀವನ ಊಹಿಸೋದಕ್ಕಿಂತ ಕಷ್ಟವಾಗಿರುತ್ತೆ. ಈ ನಿಟ್ಟಿನಲ್ಲಿ ಈ 5 ಬಿಲ್ಗಳು ಬರಲೇಬೇಕು ಅಂತ ಸಮಸ್ತ ದೇಶ ಪ್ರೇಮಿ ಭಾರತೀಯರಿಂದ ಒತ್ತಾಯ ಕೇಳಿ ಬರ್ತಾ ಇದೆ. ಅದರಲ್ಲಿ ಮೊದಲನೆಯದ್ದೇ ಜನಸಂಖ್ಯಾ ನಿಯಂತ್ರಣ ಕಾಯ್ದೆ. ಭಾರತದ ಡೆಮೋಗ್ರಫಿ ಬದಲಾಗಿದೆ ಅಂತ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಸರ್ಮಾ ಬಹಳಷ್ಟು ಸಲ ಕಳವಳವನ್ನ ವ್ಯಕ್ತಪಡಿಸಿದ್ರು. ಒಂದು ಕಡೆ ಅಲ್ಪಸಂಖ್ಯಾತರ ಸಂಖ್ಯೆ ಬಹುಸಂಖ್ಯಾತರನ್ನೇ ಮೀರಿಸೋ ಮಟ್ಟಕ್ಕೆ ಬೆಳೀತಾ ಇದ್ರೆ, ಇನ್ನೊಂದು ಕಡೆ ಬಡತನ ನಿವಾರಣೆ ಆಗ್ತಾ ಇಲ್ಲ. ಇದಕ್ಕೆ ಕಾರಣ ಕಾಲಕ್ಕೆ ತಕ್ಕಂತೆ ಬದಲಾಗದೆ ಮನಸ್ಸೋ ಇಚ್ಛೆ ಮಕ್ಕಳನ್ನ ಹುಟ್ಟಿಸ್ತಾ ಇರೋದು. ಉದಾಹರಣೆಗೆ, ಒಂದು ಬಡ ಕುಟುಂಬದಲ್ಲಿ 5 ಮಕ್ಕಳಿವೆ ಅಂತ ಅನ್ಕೊಳ್ಳಿ. ವೋಟ್ಗೋಸ್ಕರ ರಾಜಕಾರಣಿಗಳು ಅವರಿಗೆ ಎಲ್ಲಾ ಸವಲತ್ತನ್ನ ಮಾಡಿಕೊಟ್ಟು ಜೀವನವನ್ನ ಸುಲಭ ಮಾಡ್ತಾರೆ. ಇದರಿಂದ ಯಾವ ಸಂದೇಶ ತಲುಪುತ್ತೆ ಅಂದ್ರೆ, ಎಷ್ಟು ಬೇಕಾದ್ರೂ ಮಕ್ಕಳನ್ನ ಹೆರಬಹುದು, ಸರ್ಕಾರ ಇದೆಯಲ್ಲ ನೋಡ್ಕೊಳ್ಳೋಕೆ ಅಂತ. ಆದ್ರೆ ಸರ್ಕಾರಕ್ಕೆ ಹಣ ಕೊಡೋರು ಜನಸಾಮಾನ್ಯರು. ಅಂತಿಮವಾಗಿ ಯಾರೋ ಕಷ್ಟಪಡೋದು ಅವರ ಜೀವನಕ್ಕಲ್ಲದೆ ಇನ್ಯಾರೋ ಹೆರೋ ಲೆಕ್ಕವಿಲ್ಲದಷ್ಟು ಮಕ್ಕಳನ್ನ ಸಾಕೋದಕ್ಕೆ ಅನ್ನೋ ಹಾಗಾಗಿದೆ. ಇದೆಲ್ಲವನ್ನ ನೋಡಿ ನೋಡಿ ಭಾರತೀಯರು ರೋಸಿ ಹೋಗಿದ್ದಾರೆ. ಇನ್ನು ಈ ಸಮಸ್ಯೆ ಇಷ್ಟಕ್ಕೆ ಮುಗಿಯೋದಿಲ್ಲ. ದೇಶದ ಜನಸಂಖ್ಯೆ 100 ಕೋಟಿ ದಾಟಿ ದಶಕಗಳೇ ಕಳೆದಿವೆ. ಸದ್ಯದ ಮಾಹಿತಿಗಳ ಪ್ರಕಾರ 2030ಕ್ಕೆ ಭಾರತದ ಜನಸಂಖ್ಯೆ 150 ಕೋಟಿ ದಾಟೋ ಸಾಧ್ಯತೆ ದಟ್ಟವಾಗಿದೆ. ಒಂದು ಕಡೆಯಿಂದ ಬಡತನ ನಿರ್ಮೂಲನೆ, ಜೀವನ ಸುಧಾರಣೆಗೆ ಯೋಜನೆ ತರೋ ಹೊತ್ತಲ್ಲಿ ಇನ್ನೊಂದು ಕಡೆಯಿಂದ ಮತ್ತೆ ಬಡವರು ಹೆಚ್ಚಾಗ್ತಾನೆ ಹೋದ್ರೆ ಯಾವ ಸರ್ಕಾರ ತಾನೇ ಏನು ಮಾಡುತ್ತೆ ಅಥವಾ ಯಾವ ಪ್ರಧಾನಿ ಕೈಲಿ ಇದನ್ನ ಸರಿಪಡಿಸೋದಕ್ಕಾಗುತ್ತೆ? ಆದ್ರಿಂದ ಮೊದಲು ಜನಸಂಖ್ಯೆಗೆ ಕಡಿವಾಣ ಹಾಕುವ ಮೂಲಕ ಇದನ್ನ ಸರಿಪಡಿಸಬೇಕು ಅನ್ನೋ ಒತ್ತಾಯಗಳು ಬರ್ತಾ ಇವೆ. ಅಂದಹಾಗೆ ಈಗ ಜನಸಂಖ್ಯೆ ನಿಯಂತ್ರಣ ಕಾಯ್ದೆ ತಂದ್ರೆ ಇದರ ರಿಸಲ್ಟ್ ಗೊತ್ತಾಗೋದಕ್ಕೆ ಕನಿಷ್ಠ 20 ವರ್ಷಗಳು ಬೇಕೇ ಬೇಕು. ಆದ್ರಿಂದ ಈಗ ನಿರ್ಧಾರ ಮಾಡಿದ್ರೆ 2047ರ ವಿಕಸಿತ ಭಾರತದ ಹೊತ್ತಿಗೆ ಇದರ ಫಲಿತಾಂಶ ಕಾಣೋದ್ರಿಂದ ಆದ್ಯತೆ ಮೇರೆಗೆ ಈ ಕಾಯ್ದೆ ತರೋ ಸಾಧ್ಯತೆ ಇದೆ. ನಿಯಮ ಮೀರಿ ಯಾರಾದ್ರೂ ನನ್ನಿಷ್ಟ ಅಂತ ಮೊಂಡುತನವನ್ನ ಪ್ರದರ್ಶಿಸಿದ್ರೆ ಆಧಾರ್ ಕಾರ್ಡ್ ಅಷ್ಟೇ ಯಾಕೆ, ಸಿಟಿಸನ್ಶಿಪ್ ಅನ್ನೇ ಕ್ಯಾನ್ಸಲ್ ಮಾಡಿ ಅಂತ ಜನರು ಬೇಡಿಕೆ ಇಡ್ತಿದ್ದಾರೆ. ಈ ಲಿಸ್ಟ್ ನಲ್ಲಿರೋ 2ನೇ ಬಿಲ್ ಅಂದ್ರೆ ಅದು ವಕ್ಫ್ ಬಿಲ್. ಈ ಬಿಲ್ ಇನ್ನೇನು ಜಾರಿ ಆಗುತ್ತೆ, ಇವತ್ತೇ ಆಗ್ಬೋದು, ನಾಳೆ ಮಾಡ್ತಾರೇನೋ ಅಂತ ಜನರು ಕಾತುರದಿಂದ ಕಾಯ್ತಾ ಇದ್ದಾರೆ. ಅಂದಹಾಗೆ ಈ ಬಿಲ್ ಬಗ್ಗೆ ಮತ್ತೊಮ್ಮೆ ನಾವು ಹೇಳೋ ಅಗತ್ಯತೆ ಇಲ್ಲ ಅಂತ ಅನ್ಕೊಳ್ತೀವಿ. ಯಾಕಂದ್ರೆ ವಕ್ಫ್ ಬಿಲ್ ಅವಶ್ಯಕತೆ ಯಾಕಿದೆ ಅನ್ನೋದನ್ನ ಈ ಹಿಂದಿನ ಹಲವು ಎಪಿಸೋಡ್ಗಳಲ್ಲಿ ತಿಳಿಸಿದ್ವಿ. ಕರ್ನಾಟಕ ಸೇರಿದಂತೆ ಹಲವು ಕಡೆಗಳಲ್ಲಿ ರೈತರ ಭೂಮಿ, ದೇವಸ್ಥಾನದ ಭೂಮಿ, ವಿಧಾನಸೌಧವು ಕಬ್ಜಾ ಆಗಿರೋ ಸುದ್ದಿಗಳನ್ನ ನೀವೇ ನೋಡಿದ್ದೀರಿ. ಗೊತ್ತಿಲ್ಲದೆ ನಡೀತಾ ಇರೋ ಈ ಕಬ್ಜಾದಿಂದ 9 ಲಕ್ಷ ಎಕರೆ ವಕ್ಫ್ ಪಾಲಾಗಿದೆ ಅಂದ್ರೆ ದೇಶಪ್ರೇಮಿ ಭಾರತೀಯರು ಬೆಚ್ಚಿ ಬೀಳದೆ ಇನ್ನೇನಾಗುತ್ತೆ? ಆದ್ರಿಂದ ಇದನ್ನ ಆದಷ್ಟು ಬೇಗ ಜಾರಿಗೆ ತರಬೇಕು. ಇಲ್ಲ ಅಂದ್ರೆ ನಾಳೆ ದಿನ ನಿಮ್ಮ ಮನೆಗಳು ಕೂಡ ನಮ್ಮ ಕೈಯಲ್ಲಿ ಇರೋದಿಲ್ಲ ಅಂತ ಜನರು ಬೇಡಿಕೆ ಇಡ್ತಾ ಇದ್ದಾರೆ. ಇನ್ನು ಈ ಲಿಸ್ಟ್ ನಲ್ಲಿರೋ 3ನೇ ಬಿಲ್ ಅಂದ್ರೆ ಅದು UCC ಅರ್ಥಾತ್ ಏಕರೂಪ ನಾಗರಿಕ ಸಂಹಿತೆ. ಎಲೆಕ್ಷನ್ ಬಂತು ಅಂದ್ರೆ ಎಲ್ಲಾ ನಾಯಕರ ಭಾಷಣ ಆರಂಭ ಆಗೋದು ದೇಶದಲ್ಲಿ ಸಮಾನತೆ ಬೇಕು ಅಂತ. ಭಾಷಣ ಮುಗಿಯೋ ಹೊತ್ತಲ್ಲಿ ನಮ್ಮನ್ನ ಗೆಲ್ಲಿಸಿ ನಿಮ್ಮ ಸಮುದಾಯಕ್ಕೆ ಅಷ್ಟು ಕೊಡ್ತೀವಿ, ನಿಮಗೆ ಮಾತ್ರ ಜಾಸ್ತಿ ಕೊಡ್ತೀವಿ, ಬೇರೆಯವರದನ್ನ ಕಿತ್ತು ನಿಮಗೆ ಕೊಡ್ತೀವಿ ಅಂತ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಜೀವನವನ್ನೇ ಸಮಾನತೆಗಾಗಿ ತ್ಯಾಗ ಮಾಡಿ ಎಲ್ಲರನ್ನೂ ಒಂದೇ ರೀತಿ ನೋಡಿ ಅಂತ ಹೇಳಿ ಹೋಗಿದ್ದಾರೆ.
ಆದ್ರೆ ಅವರ ಮೇಲೆ ಕಿಂಚಿತ್ತೂ ಗೌರವ ಇಲ್ಲದೆ ಮತ್ತೆ ಲಿಂಗ ತಾರತಮ್ಯ, ಜಾತಿ ತಾರತಮ್ಯ ಓಲೈಕೆ ಎಗ್ಗಿಲ್ಲದೆ ನಡೀತಾ ಇದೆ. ಕೈಯಲ್ಲಿ ಸಂವಿಧಾನವನ್ನ ತೋರಿಸಿ ಬಾಯಲ್ಲಿ ನಿಮಗೆ ಜಾಸ್ತಿ ಕೊಡ್ತೀವಿ ಅನ್ನೋ ನಾಟಕದ ಸಮಾನತೆಗಿಂತ ಸಾಂವಿಧಾನಿಕವಾಗಿ ಯುಸಿಸಿ ಜಾರಿಗೆ ತಂದು ಎಲ್ಲರನ್ನೂ ಒಂದೇ ರೀತಿ ನೋಡಬೇಕು, ಅದರಲ್ಲೂ ಮಹಿಳೆಯರನ್ನ ಮನೆಯಲ್ಲಿ ಕೂರಿಸಿ ಅವರ ಹಕ್ಕನ್ನ ಕಸಿಯೋ ಕೆಲಸ ಆಗಬಾರದು ಅನ್ನೋ ಕಾರಣಕ್ಕೆ ಜನರು ಈ ಕಾಯ್ದೆಗೆ ಬೇಡಿಕೆ ಇಡ್ತಾ ಇದ್ದಾರೆ. ಇನ್ನು ನಾಲ್ಕನೆಯ ಹಾಗೂ ಅಗತ್ಯವಾಗಿ ಬೇಕಾಗಿರೋ ಬಿಲ್ ಒನ್ ನೇಷನ್ ಒನ್ ಎಲೆಕ್ಷನ್. ಬಹಳಷ್ಟು ಜನರು ಕೇಳೋದೇನಂದ್ರೆ ಈ ಬಿಲ್ ತರೋದ್ರಿಂದ ಜನಸಾಮಾನ್ಯರಿಗೆ ಏನು ಪ್ರಯೋಜನ ಅಂತ. ಖಂಡಿತವಾಗಿಯೂ ಇದರಿಂದ ಜನರಿಗೆ ದೊಡ್ಡ ಮಟ್ಟದಲ್ಲಿ ಲಾಭ ಇದೆ. ಈಗಂತೂ ವರ್ಷಕ್ಕೆ 4-5 ಬಾರಿ ಎಲೆಕ್ಷನ್ಗಳು ನಡೆಯುತ್ತೆ. ಪ್ರತಿ ಬಾರಿ ಎಲೆಕ್ಷನ್ ನಡೆದಾಗ್ಲೂ ಅದರ ಖರ್ಚು ಭರಿಸೋದು ಜನರೇ. ಇದು ಕೇವಲ ದುಡ್ಡಿನ ವಿಚಾರಕ್ಕೆ ಮುಗಿಯೋದಿಲ್ಲ. ಎಲೆಕ್ಷನ್ ಪ್ರೋಟೋಕಾಲ್, ಎಲೆಕ್ಷನ್ ಸಮೀಪದಲ್ಲಿ ನಡೆಯೋ ಅಹಿತಕರ ಘಟನೆಗಳು, ಪೋಲಿಂಗ್ ದಿನದ ಗದ್ದಲ, ಎಲೆಕ್ಷನ್ ಸಲುವಾಗಿ ನಡೆಸೋ ರ್ಯಾಲಿ, ಸಮಾವೇಶಗಳಿಂದ ಆಗೋ ಟ್ರಾಫಿಕ್ ಜಾಮ್, ಸೌಂಡ್, ಇದೆಲ್ಲವನ್ನು ಜನರು ಅನುಭವಿಸ್ತಾನೆ ಬಂದಿದ್ದಾರೆ. ಇದೆಲ್ಲದಕ್ಕೂ ಬ್ರೇಕ್ ಹಾಕಿ ಹಣವನ್ನು ಉಳಿಸಿ ಜನರಿಗೆ ರಿಲೀಫ್ ಕೊಡಬೇಕು ಅಂದ್ರೆ ಒನ್ ನೇಷನ್ ಒನ್ ಎಲೆಕ್ಷನ್ ಬರಲೇಬೇಕು. ಅಂದಹಾಗೆ ಇದರಿಂದ ಉಳಿತಾಯ ಆಗೋ ಹಣದ ಲೆಕ್ಕ ಕಮ್ಮಿ ಏನೂ ಇಲ್ಲ, 40,000 to 50,000 ಕೋಟಿಗಳ ಲೆಕ್ಕದಲ್ಲಿ ಅನ್ನೋದನ್ನ ಗಮನಿಸಲೇಬೇಕು. ಇನ್ನು 5ನೆಯ ಹಾಗೂ ಭಾರತದ ಸಂಸ್ಕೃತಿಯ ಉಳಿವಿಗಾಗಿ ಅತ್ಯಗತ್ಯವಾಗಿ ಬೇಕಾಗಿರೋದು ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ 1991 ಅನ್ನ ಹಿಂಪಡೆಯೋದು. ಈ ಕಾಯ್ದೆ ಏನ್ ಹೇಳುತ್ತೆ ಅನ್ನೋದು ಈಗಾಗಲೇ ಜನರಿಗೆ ಗೊತ್ತಿರೋದೆ. ಯಾವ ಜಾಗದಲ್ಲಿ ಯಾವ ಮಂದಿರವನ್ನ ಕೆಡವಿ ಯಾರು ಬಿಲ್ಡಿಂಗ್ ಕಟ್ಟಿದ್ರೂ ಪರವಾಗಿಲ್ಲ, ಅದನ್ನ ಯಾರು ಪ್ರಶ್ನೆ ಮಾಡೋದಕ್ಕೆ ಹೋಗಬಾರದು, ಹೇಗಿದೆಯೋ ಹಾಗೆ ಉಳಿಸ್ಕೊಳ್ಬೇಕು ಅನ್ನೋದು ಈ ಆಕ್ಟ್ ನ ಉದ್ದೇಶ. ಸಾವಿರಾರು ವರ್ಷಗಳಿಂದ ಭಾರತದ ಸಂಸ್ಕೃತಿಯನ್ನ ಹಾಳು ಮಾಡೋದಕ್ಕೆ ಸತತ ಪ್ರಯತ್ನಗಳು ನಡೀತಾನೆ ಇದೆ ಅನ್ನೋದು ದೇಶ ಪ್ರೇಮಿಗಳಿಗೆ ಗೊತ್ತಿರೋದೆ. ಈಗ ಒಂದಾದ ನಂತರ ಒಂದು ಕಡೆಗಳಲ್ಲಿ ದೇವಾಲಯಗಳು ಪತ್ತೆ ಆಗ್ತಾ ಇವೆ. ಅಂದಹಾಗೆ ಇಲ್ಲಿ ಧಾರ್ಮಿಕವಾಗಿ ಯೋಚಿಸೋದಕ್ಕಿಂತ ಇನ್ನೂ ಒಂದು ಹಂತ ಮುಂದಕ್ಕೆ ಹೋಗಿ ಯೋಚಿಸಬೇಕಿದೆ. ಅದೇನೆಂದ್ರೆ ಇಡೀ ಪ್ರಪಂಚದಲ್ಲೇ ಎಲ್ಲೂ ಇಲ್ಲದ ವಾಸ್ತುಶಿಲ್ಪ ಭಾರತದಲ್ಲಿ ಇತ್ತು. ಇವತ್ತು ಸಾವಿರಾರು ವರ್ಷಗಳ ಇತಿಹಾಸ ಇರೋ ಒಂದೊಂದು ದೇಗುಲಕ್ಕೂ ಭೇಟಿ ನೀಡಿದ್ರು ಅಂದಿನ ಜನರು ವೈಜ್ಞಾನಿಕವಾಗಿ ಎಷ್ಟು ಮುಂದುವರೆದಿದ್ರು ಅನ್ನೋದು ಗೊತ್ತಾಗುತ್ತೆ. ಈ ರೀತಿ ದೇವಸ್ಥಾನಗಳನ್ನು ಒಡೆದು ಬೇರೆ ಕಟ್ಟಡ ಕಟ್ಟೋದ್ರಿಂದ ಆ ಜಾಗದಲ್ಲಿ ಮಂದಿರದ ವಾಸ್ತುಶಿಲ್ಪ ಹೇಗಿತ್ತು, ಅಲ್ಲಿ ಏನಾದ್ರೂ ವೈಜ್ಞಾನಿಕ ವಿಶೇಷತೆ ಇತ್ತ, ಅಲ್ಲಿ ದೇಗುಲಗಳನ್ನ ಕಟ್ಟಿಸಿದ್ದು ಯಾರು, ಯಾವ ಲೋಹವನ್ನ ಬಳಸಿ ವಿಗ್ರಹವನ್ನ ತಯಾರಿಸಿದ್ರು, ಆ ದೇಗುಲದ ಇತಿಹಾಸ, ಹಾಗೆ ಆ ಊರಿನ ಇತಿಹಾಸ ಏನು, ಇಂತ ನೂರಾರು ವಿಚಾರಗಳು ಇದರಿಂದ ಮುಚ್ಚಿ ಹೋಗ್ತಾ ಇದೆ. ಭವಿಷ್ಯದಲ್ಲಿ ಇತಿಹಾಸ ತಜ್ಞ ಆಗ್ಬೇಕು ಅಂತಿರೋ ಅದೆಷ್ಟೋ ಯುವ ಪ್ರತಿಭೆಗಳು ಕಾಂಗ್ರೆಸ್ ನಾಯಕರಲ್ಲಿ ಇದೇ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನಮ್ಮ ದೇಶದ ಇತಿಹಾಸವನ್ನ ನಾವು ಅಧ್ಯಯನ ಮಾಡೋದೇ ತಪ್ಪ? ಖರ್ಗೆ ಅಂಕಲ್, ಯಾಕೆ ನೀವು ನಮ್ಮ ಅಧ್ಯಯನಕ್ಕೆ ತೊಂದರೆ ಮಾಡ್ತೀರಾ? ರಾಹುಲ್ ಸರ್, ಭಾರತದ ಇತಿಹಾಸವನ್ನ ಮುಂದಿನ ಪೀಳಿಗೆ ತಿಳ್ಕೊಳ್ಳೋದೇ ತಪ್ಪ? ಪ್ರಿಯಾಂಕಾ ವಾದ್ರಾ ಮೇಡಮ್, ದೇವಸ್ಥಾನ ಪತ್ತೆ ಮಾಡಲೇಬಾರದು ಅನ್ನೋದು ಸರಿನಾ? ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ ಯುವ ಸಮೂಹ ಕೇಳ್ತಾ ಇದೆ ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಒಟ್ನಲ್ಲಿ 2 ಬಾರಿ ಮೋದಿಗೆ ಪ್ರಧಾನಿ ಪಟ್ಟ ನೀಡಿ 3ನೇ ಬಾರಿಯೂ ಆ ಸ್ಥಾನ ನಿಮಗೆ ಇರಲಿ ಅಂತ ಭಾರತೀಯರು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ಮೋದಿ ಸರ್ಕಾರ ಜನಪರವಾಗಿದೆ ಅನ್ನೋದು ಬಹುತೇಕರ ಅಭಿಪ್ರಾಯ. ಆದ್ರೆ ಕೆಲವೊಂದು ನಿರ್ಧಾರಗಳನ್ನ ಆದಷ್ಟು ಬೇಗ ಮಾಡಬೇಕು ಅನ್ನೋದು ಜನರ ಒತ್ತಾಯ. ಇಲ್ಲಿಂದ ಕುಳಿತು ನಾವು ಯೋಚನೆ ಮಾಡೋದಕ್ಕೂ ನಮಗಿಂತ 10 ಪಟ್ಟು ಮುಂದೆ ಅವರು ಯೋಚಿಸಿರ್ತಾರೆ ಅನ್ನೋದು ವಾಸ್ತವ. ಆದ್ರೆ ಕೆಲವೊಂದನ್ನ ಜನರು ಬಯಸಿದಾಗಲೇ ಅವರಿಗೆ ಸಿಕ್ಕರೆ ನಂಬಿಕೆ ಗಟ್ಟಿಯಾಗುತ್ತೆ ಅನ್ನೋದು ವಾಸ್ತವ. ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.